ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಿಮ್ಗೆ ಗೊತ್ತಿರೋ ತರ ಯೂಟ್ಯೂಬ್ ಚಾನೆಲ್ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಒಂದು ಸೀರೀಸ್ ಪ್ರಾರಂಭ ಆಗಿದೆ, ಆರ್ಟ್ ಆಫ್ ಚೆಸ್ ಅನ್ನೋದ್ರಲ್ಲಿ ಅಟ್ಯಾಕ್ ಅಂದ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನೋ ಥೀಮ್. ಇದ್ರೊಳಗಡೆ ಅನ್ಕ್ಯಾಸಲ್ಡ್ ಕಿಂಗ್ ಇದ್ದಾಗ ಹೇಗೆ ಪನಿಷ್ ಮಾಡ್ತಾರೆ ಮಾಸ್ಟರ್ಸ್ ಅಂತ. ಇದ್ರೊಳಗಡೆ ನಾನೊಂದು ಕೆರೋಕ್ಯಾನ್ ಡಿಫೆನ್ಸ್ ಒಂದು ಮಿನೇಚರ್ ತಗೊಂಡಿದ್ದೀನಿ. ಇದ್ರೊಳಗೆ ಬ್ಲ್ಯಾಕ್ ಒಂದು ಥಿಯರಿ ಮಿಸ್ಟೇಕ್ ಮಾಡ್ತಾರೆ, ವೈಟ್ ಒಬ್ರು ಮಾಸ್ಟರ್ ಈ ಟ್ರ್ಯಾಪ್ ನ ಕಂಡುಹಿಡಿತಾರೆ ಆನ್ ದ ಬೋರ್ಡ್. ಸೊ ಆ ಗೇಮ್ನ ನಿಮ್ಗೆ ನೋಡಿದಾಗ ನಿಮ್ ಗೇಮ್ಗಳಲ್ಲೂ ಇದನ್ನ ನೀವು ಈ ಒಂದು ಟ್ರ್ಯಾಪ್ ನ ಪ್ರಯೋಗ ಮಾಡ್ಬೋದು ಅಂತ ಅನ್ಸುತ್ತೆ ಸಹಜವಾಗಿ. ನನಗಂತೂ 3-4 ಸತಿ ಅಂತೂ ವಿನ್ ಆಗಿದ್ದೀನಿ ಈ ಒಂದು ಟ್ರ್ಯಾಪ್ ಯೂಸ್ ಮಾಡಿ. ನಿಮಗೂ ಖಂಡಿತ ಯೂಸ್ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ನೀವು ನೋಡೋಣ ಈ ಗೇಮ್ನ. ಇದು ಕೆರೋಕ್ಯಾನ್ ಡಿಫೆನ್ಸಿಗೆ ಬಂದಿರುತ್ತೆ, 2 ನೈಟ್ಸ್ ವೇರಿಯೇಷನ್. ನಾವು E4 ಆಡ್ತೀವಿ, ನಮ್ಮ ಅಪೋನೆಂಟ್ C6 ಆಡ್ತಾರೆ. ಇದ್ರೊಳಗಡೆ ನಾವು ರೆಗ್ಯುಲರ್ ಥಿಯರಿಗೆ ಹೋಗಲ್ಲ, D4 ಆಡಲ್ಲ, NC3 ಆಡ್ತೀವಿ, ಅವರು D5 ಆಡ್ತಾರೆ, ನಾವು NF3 ಆಡ್ತೀವಿ. ನೋಡಿ, 2 ನೈಟ್ಗಳು ಫಸ್ಟಿಗೆ ಹೊರಗೆ ಬಂದಿದ್ದಾವೆ. ಸೊ ಈಗ ಅವ್ರು ಏನ್ ಮಾಡ್ತಾರೆ, ಅಪೋನೆಂಟ್ D×E4. ಆಕ್ಚುಲಿ ಥಿಯರಿ ಪ್ರಕಾರ D×E4 ಇಲ್ಲ ಅಂತಿಲ್ಲ, ಅಷ್ಟು ಫೇಮಸ್ ಅಲ್ಲ ಇದು. ಬಿಷಪ್ G4 ಮೇನ್ ಥಿಯರಿ, ಅಥವಾ ನೈಟ್ F6 ಅಂತ ಡೈರೆಕ್ಟ್ ಆಗಿ ಆಡೋದು ಒಂದು ಥಿಯರಿ ಲೈನ್ ಇದೆ. D×E4, N×E4, NF6 ಅಂತ ಕೆಲವು ಚಾಲೆಂಜ್ ಮಾಡ್ತಾರೆ ಒಳ್ಳೆ ಪ್ಲೇಯರ್ಗಳು ಕೂಡ. ಇಲ್ಲಿ D×E4 ಗೆ N×E4 ಹೊಡೆದಾಗ ಬಿಷಪ್ F5 ಆಡ್ತಾರೆ, ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಬಿಷಪ್ F5 ನಾವು NG3 ಅಂತ ಬಿಷಪ್ ನ ಮತ್ತೆ ಅಟ್ಯಾಕ್ ಮಾಡ್ತೀವಿ. ಅವಾಗ ಅದು ಬಿಷಪ್ G6 ಗೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಈ ಬಿಷಪ್ G6 ಗೆ ಹೋದಾಗ ಕೆಲವೊಮ್ಮುಗಳೆಲ್ಲ ಇಲ್ಲಿ ಏನಾಗಿದೆ, H4 ಅಂತ ಆಡ್ತಾರೆ ವೈಟ್. H5 ಹಾಕಿದ್ರೆ ಬಿಷಪ್ ಟ್ರ್ಯಾಪ್ ಆಗುತ್ತೆ ಅನ್ನೋ ಒಂಥರ ಆ ಟ್ರ್ಯಾಪ್ ಇದೆ, ಇಲ್ಲೊಂದು ಥ್ರೆಟ್ ಇದೆ, ಟ್ರ್ಯಾಪ್ ಆಗುತ್ತೆ ಅನ್ನೋ ಥ್ರೆಟ್ ಇದೆ. ಬ್ಲ್ಯಾಕ್ ಅದಕ್ಕೆ H6 ಆಡ್ತಾನೆ, ಬಿಷಪ್ಗೆ ಒಂದು ಜಾಗ ಮಾಡ್ಕೋತಾನೆ. ನಾವೀಗ ನೈಟ್ E5, ಆ ಬಿಷಪ್ ಹೊಡೆದು ಡಬಲ್ ಪಾನ್ ಮಾಡ್ತೀವಿ ಅನ್ನೋ ಥ್ರೆಟ್. ಅವನು ಈ ಗೇಮ್ ಅಲ್ಲಿ ಬಿಷಪ್ H7 ಅಂತ ಹಿಂದಕ್ಕೆ ಹೋಗಿದ್ದಾನೆ. ಕ್ವೀನ್ H5, ಕ್ವೀನ್ ಬಂದೇ ಬಿಡ್ತು, ಇದು ಮೇಟಿಂಗ್ ಥ್ರೆಟ್. ಸೊ ಇದಕ್ಕೆ ಆಬ್ವಿಯಸ್ಲಿ G6 ಆಡ್ತಾರೆ. ಸೊ ಕ್ವೀನ್ ಅಟ್ಯಾಕ್ ನ ಬ್ಲಾಕ್ ಮಾಡಿದ್ದಾರೆ ಪಾನಿಂದ. ಸೊ ಇವಾಗ ನೋಡಿ, ಕ್ವೀನ್ ಎಸ್ಕೇಪ್ ಆಗುತ್ತೆ ಅಂತ ನಮ್ಗೆ ಅನಿಸ್ತಿರುತ್ತೆ, ಆದ್ರೆ ಇವರು ಬಿಷಪ್ C4 ಇಲ್ಲೊಂದು ಮೇಟಿಂಗ್ ಥ್ರೆಟ್ ನೋಡಿದ್ದಾರೆ. ಬಿಷಪ್ F7 ಚೆಕ್ ಮೇಟ್ ಇದೆ. ಸೊ ಪಾನಿಂದ ಕ್ವೀನ್ ತಗೊಳಕ್ ಆಗ್ತಿಲ್ಲ. ಬ್ಲ್ಯಾಕ್ ಅದಕ್ಕೆ G6, ಅದನ್ನು ಬ್ಲಾಕ್ ಮಾಡ್ತಾರೆ. ಕ್ವೀನ್ ನೀಟಾಗಿ ಇಟ್ಟಿಗೆ ವಾಪಸ್ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ನಾನು ತುಂಬಾ ಗೇಮ್ಗಳು, ಒಂದ್ 3-4 ಗೇಮ್ ನನಗೆ ಸಿಕ್ಕಿದೆ. ಇಲ್ಲಿ ಬ್ಲ್ಯಾಕ್ ನೈಟ್ F6 ಅಂತ ಈ ಗೇಮ್ ಅಲ್ಲಿ ಆಡಿದ್ದಾರೆ. ನನ್ನ ಮೇಲೂ ಒಬ್ರು ನೈಟ್ F6 ಆಡಿದ್ರು. ಕೆಲವರು ಕ್ವೀನ್ C7 ಬೇರೆ ಬೇರೆ ಆಡಿದ್ದಾರೆ ನನ್ನ ಮೇಲೆ. ಕ್ವೀನ್ E7 ಆಡಿದ್ದಾರೆ. ಎಲ್ಲ ಗೇಮಲ್ಲೂ ನಾನು ಗೆದ್ದಿದ್ದೀನಿ. ಇಲ್ಲಿ ನೈಟ್ F6 ಆಡಿದಾಗ ಈ ಮಾಸ್ಟರ್ ಹೆಂಗ್ ಗೆದ್ದಿದ್ದಾರೆ ತೋರಿಸ್ತೀನಿ ನೋಡಿ. ನೈಟ್ F7 ಅಂತ ಹೊಡೆದಿದ್ದಾರೆ. ಅವಾಗ ಬ್ಲ್ಯಾಕ್ ಕಿಂಗ್ F7. ಈಗ ನೀವು ನೋಡೋದು ನಿಮ್ಗೆ ಹೇಳೋದೇ ಬೇಡ ಅಂತ ಕಾಣುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಇದು ಮೇಟಿಂಗ್ 2 ಇದೆ. ಕ್ವೀನ್ E6 ಚೆಕ್, ಕಿಂಗ್ G7, ಕ್ವೀನ್ F7 ಚೆಕ್ ಮೇಟ್. ನಮ್ಮ ಒಬ್ರು ಗ್ರ್ಯಾಂಡ್ ಮಾಸ್ಟರ್ ಹೇಳ್ತಾ ಇದ್ರು, ಅವ್ರು ಏನಂತ ಇದ್ರು ಅಂದ್ರೆ, ಈ ತರ ರೂಟ್ ಗೇಮ್ಸ್ ನ ನೋಡ್ಕೊಳ್ಳಿ, ಎಲ್ಲ ಥಿಯರಿನೂ ಕಲಿಯಕ್ ಆಗಲ್ಲ, ಕೆಲವು ಐಡಿಯಾಸ್ ಮೇಲೆ ಆಡ್ಬೇಕಾಗತ್ತೆ. ಕೆಲವು ಚೆನ್ನಾಗಿ ಬಂದಿರೋ ಮಾಸ್ಟರ್ಸ್ ಆಡಿರೋ ಗೇಮ್ಗಳು ನೋಡಿ ಇಟ್ಕೊಂಡು ಆ ಗೇಮ್ ಬೇಸ್ ಮೇಲೆ ನಾವು ಬೇರೆ ಬೇರೆ ಗೇಮ್ಗಳನ್ನ ಆಡ್ಬೋದು ಅಂತ. ಆ ಒಂದು ಎಲ್ಲ ಥಿಯರಿನೂ ನಾನು ಕಲಿದೇ ಇದ್ದಾಗ ಕೆಲವು ಒಳ್ಳೊಳ್ಳೆ ಗೇಮ್ಗಳನ್ನ ಜ್ಞಾಪಕ ಇಟ್ಕೊಂಡಿರ್ತೀನಿ. ಆ ಗೇಮ್ಗಳಿಗೆ ಕನೆಕ್ಟೆಡ್ ಆಗಿ ನಾನೇ ಸ್ವಂತ ಅವ್ರ ವೇರಿಯೇಷನ್ಸ್ ಏನಾದ್ರು ಬೇರೆ ಆಡಿದಾಗ ನಾನೇ ಓನ್ ಬಿಲ್ಡಪ್ ಮಾಡಿ ಆಡ್ತೀನಿ. ಇದು ನಿಮ್ಗೂ ಈ ಗೇಮ್ ಉಪಯೋಗ ಆಗ್ಬೋದು. ನಿಮ್ ಗೇಮಲ್ಲೂ ಈ ತರ ಬರ್ಲಿ ಟ್ರ್ಯಾಪ್ಸ್ ಅಂತ ಹೇಳ್ತಾ ವಿಶ್ ಮಾಡ್ತಾ, ನಮ್ಮ ಅಕಾಡೆಮಿಯ ಈ ಯೂಟ್ಯೂಬ್ ಚಾನೆಲ್ನ ಏನು ನೀವು ನಮ್ಮ ಸಬ್ಸ್ಕ್ರೈಬ್ ಆಗೋದಾಗ್ಲಿ ಲೈಕ್ ಮಾಡೋದಾಗ್ಲಿ ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.